ನಿಮಗೆ ಒತ್ತಡ ಹಾಕಿದ್ರಾ ಫಾಲ್ಸ್ ಕಂಪ್ಲೇಂಟ್ ಮಾಡಂತೇಳಿ? ಹೌದು. ಯಾಕೆ? ಅವ್ರಿಗೆ ರಿವೆಂಜ್ ತಗೊಳ್ಳೋದಿತ್ತು ಸರ್. ಯಾರ ಮೇಲೆ? ಪರಮೇಶ್ ಕ್ಯಾರಕಟ್ಟಿನ ಮೇಲೆ. ಹಾಂ, ಮತ್ತು ಅವ್ರು ಕಂಪ್ಲೇಂಟ್ ಕೊಟ್ಟಿರಲ್ಲ, ನೀವು ಪ್ರಜ್ಞಾಪೂರ್ವಕವಾಗಿ ಮಾತಾಡಿದ್ರೆ ಎಲ್ಲ ಮೀಡಿಯಾ ಮುಂದೆ. ಬೆದರಿಕೆ ಹಾಕಿದ್ರು ಸರ್, ನನ್ಗೆ ಅವ್ರ ಮನೆ ಒಳಗೆ ಇಟ್ಕೊಂಡು ಸೆಕ್ಚುಲಿ ಹರಾಸ್ ಮಾಡ್ತಿದ್ರು ಸರ್. ನಾವು 1 ಮಂತ್ ಅಲ್ಲೇ ಇದ್ದೆ, ಟ್ರಾಪ್ ಇದ್ದೆ. ನನ್ನ ಕಡೆ ಹೆಲ್ಪಿಗೆ ಯಾರೂ ಇರಲಿಲ್ಲ. ಈಗ ಕಾಕ ಮನೆಯಾಗಿದ್ದೆ, ಅಲ್ಲೇನು ವಿಡಿಯೋ ಕಾಲ್ ಹಚ್ತಿದ್ದೆ, ಎಲ್ಲಿದ್ದಿ ಎಲ್ಲಿ ಹೋಗಾತಿ ಅಂತಂದ. ಮತ್ತು ಅದ್ರ ಮೇಲೆ ಈಗ ರಕ್ಷಾಬಂಧನ ಐತಿ, ಫಾಲ್ಸ್ ವಿಡಿಯೋ ಮಾಡ್ಕೊಳಕ್ಕೆ ಸಲುವಾಗಿ ನಂಗೆ ರಾಖಿ ಕಟ್ ಅಂತ ಮನೆ ಅಲ್ಲಿ ಇಟ್ಟಿದ್ದ ಅಲ್ಲೇ. ಅಲ್ಲ, ಅವತ್ತು ನೀವು ವಿಷ ಕುಡಿಸಿದ್ರು ಮತ್ತು ಅವತ್ತು ಯಾಕೆ ಹೇಳಿಲ್ಲ ಮೀಡಿಯಾ ಮುಂದೆ? ಅದನ್ನು ಅವರ ಕರೆಸಿದ್ರ ಮೀಡಿಯಾದವರು. ನಜೀರ್ ಪೀರ್ಜಾದೆ ಪ್ಲಾನ್ ಇತ್ತಿದ್ದು. ಬೈಕ್ ತೊಗೊಂಡವರು ಅವತ್ತು ಹೇಳ್ಬೇಕಿತ್ತಲ್ಲ, ನನಗೆ ಒತ್ತಾಯಪೂರ್ವಕವಾಗಿ ವಿಷ ಕುಡಿಸಿದಾರ ಅಂತ ಹೇಳ್ಬೋದಿತ್ತಲ್ಲ. ಅವ್ರು ಧಮಕಿ ಹಾಕ್ತಿದ್ರು ಸರ್. ಯಾರಿಗೆ? ನಂಗೆ. ಏನಂತ? ನಂಗೆ ಯಾರು ಸಪೋರ್ಟ್ ಇರಲಿಲ್ಲ ಅವಾಗ. ಅವ್ರು ಧಮಕಿ ಹಾಕ್ತಿದ್ರು, ನಿನ್ನ ಮೇಲೆ ಕೇಸ್ ಹಾಕಿದ್ದೇನೆ, ನೀಗ ಎಲ್ಲಿಂದ ಕೊಡ್ತೀವಿ ರೊಕ್ಕ. ಅಲ್ಲ, ಈಗೂ ಯಾರಾದ್ರೂ ಒತ್ತಡಕ್ಕೆ ಮಾಡೋದು ಏನಾದ್ರು ಹೇಳಿಕೆ ಕೊಡ್ತಾ ಇದ್ರಿ ಮತ್ತೆ ನೀವು? ಇಲ್ಲ. ಮತ್ತೆ ಈಗ ಅವತ್ತು ಕೇಳಿದ್ವಿ, ಅವತ್ತು ಗಂಡನ ಮೇಲೆ ಆರೋಪ ಮಾಡಿದ್ರಿ. ಹೌದು. ಇವತ್ತು ಪೃಥ್ವಿ ಸಿಂಗ್ ಮೇಲೆ ಆರೋಪ ಮಾಡ್ತಾ ಇದ್ರಿ. ಯಾಕಂದ್ರೆ ಅವ್ರು ಬೆದರಿಕೆ ಹಾಕಿದ್ರು ನಂಗೆ. ಅವ್ರು ಪೂರಾ ಟ್ರ್ಯಾಪ್ ಇದ್ದೆ. ನನ್ನ ಅಪ್ಪ ಅಂತಿದ್ದೆ, ಅವ್ರು ಹೆಲ್ಪ್ ಮಾಡ್ಕೊಂಡು ನನ್ನ ಮೇಲೆ ಕೇಸ್ ಹಾಕಿದ್ದೆ. ಮತ್ತು ನನ್ನ ಗಂಡನ ಜೋಡಿ ನನ್ನ ಜಬರ್ದಸ್ತಿ ಮದುವೆನೂ ಮಾಡಿದ್ದ. ನಾವು ಫ್ರೆಂಡ್ಸ್ ಇದ್ವಿ ಅವಾಗ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇದ್ವಿ ಅವಾಗ. ಮದುವೆ ಮಾಡಿದ್ದ ಜಬರ್ದಸ್ತಿ. ಅದ್ರ ಮೇಲೆ ಚಲೋ ಇದ್ರು, ನಾವು ಇಬ್ಬರು ಚಲೋ ಇದ್ವಿ. ಅದ್ರ ಮೇಲೆ ಮನೆಯಾಗ ಬರೋದು, ನಮ್ಮ ಇಬ್ರನ್ಯಾಗ ಜಗಳ ಹಚ್ಚೋದು, ನನ್ನ ಹಳೆ ಫೋಟೋಸ್ ತೋರಿಸ್ಕೊಂಡು ಅವ್ರಿಗೆ ಜಗಳ ಹಚ್ಚೋದು, ನಮ್ಮ ಒಳಗೆ ನಮ್ಮ ಅತ್ತೆ ಕಿವಿ ತುಂಬೋದು, ಇದೆಲ್ಲ ಮಾಡ್ತಿದ್ದ. ಮತ್ತು ರೀಸೆಂಟ್ಲಿ ಏನಾಯ್ತು, ಅವ್ನು ನನ್ನೆಲ್ಲ ಎಜುಕೇಷನ್ ಖರ್ಚದು ನೋಡ್ಕೊಂಡೆ ಅಂದ. ಅವು ಹೆಲ್ಪ್ ಮಾಡ್ಕೊಂಡು ಹೆಲ್ಪ್ ಮಾಡತ್ತಿದ್ದ. ಆದರೆ ಆ ರೊಕ್ಕದಿಂದ ನನ್ನ ಮೇಲೆ ಕೇಸ್ ಹಾಕಿದ್ದ, ಹ್ಯಾಂಡ್ ಲೋನ್ ತೊಗೊಂಡಿಂದಂತ. ಹ್ಯಾಂಡ್ ಲೋನ್ ತೊಗೊಂಡು ಕೇಸ್ ಹಾಕಿದ ಮೇಲೆ ಆ ಗ್ರೌಂಡ್ಸ್ ಮೇಲೆ ನನ್ನ ಹಸ್ಬೆಂಡ್ ಮೇಲೆ ನಂಗೆ ವಿಷ ಕುಡಿಸಿ ಅನಸ್ತೇಷಿಯಾ ಹಾಕಿ ಸಿವಿಲ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ. ನಾನು ಅಲ್ಲಿ ಮೀಡಿಯಾದು ಕರೆಸಿ ನಜೀರ್ ಪೀರ್ಜಾದೆ, ಇಮ್ರಾನ್ ಜಮಾದಾರ್, ಪೃಥ್ವಿ ಸಿಂಗ್ ಮಗ ಜಸ್ವೀರ್ ಸಿಂಗ್ ಎಲ್ಲರೂ ಇದ್ರು. ಇದು ಫಾಲ್ಸ್ ಕಂಪ್ಲೇಂಟ್ ಹಾಕಕ್ಕೆ ನಂಗೆ ಬೆದರಿಕೆ ಹಾಕಿದ್ರು ಅಲ್ಲೇ. ಅದು ಫಾಲ್ಸ್ ಕಂಪ್ಲೇಂಟ್ ಆದಮೇಲೆ ಇವು ನನ್ನ ಮನೆಯವ್ರು ಕೌಂಟ್ರ್ ಕೇಸ್ ಹಾಕಿದ್ರು ನನ್ನ ಮೇಲೆ ಮತ್ತು ಪೃಥ್ವಿ ಸಿಂಗ್ ಮೇಲೆ. ಅಲ್ಲಿ ಪೃಥ್ವಿ ಸಿಂಗ್ ಮನೆಯಾಗ ಇದ್ದೆ ಅಲ್ಲಿ. ಯಾವಾಗ ಕೌಂಟ್ರ್ ಕೇಸ್ ಆದಮೇಲಿಂದ ನಾವು ಪೃಥ್ವಿ ಸಿಂಗ್ ಮನೆಯಾಗಿದ್ದೇವೆ.